ಎಲ್ರಿಗೂ ನಮಸ್ಕಾರ ಹಾಗೂ ಓನ್ಲಿ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ತಮ್ಮೆಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸೊ ನಾವು ಹಿಂದಿನ ಕ್ಲಾಸ್ನಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ, ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ, ಕಾಸ್ ಆಫ್ ಎಕ್ಸ್ ಮೈನಸ್ ವೈ, ಸೈನ್ ಆಫ್ ಎಕ್ಸ್ ಮೈನಸ್ ವೈ, ಕಾಸ್ ಟು ಎಕ್ಸ್ ಮತ್ತು ಸೈನ್ ಟು ಎಕ್ಸ್ ಫಾರ್ಮುಲಾಗಳನ್ನು ನಾವು ಹಿಂದಿನ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೊ ಆ ಎಲ್ಲ ಫಾರ್ಮುಲಾಸ್ಗಳು ಕೂಡ ನಮಗೆ ಮುಂದೆ ಉಪಯೋಗ ಆಗುತ್ತೆ. ಬಟ್ ಈಗ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾನ ನಾವು ಡಿರೈವ್ ಮಾಡಬೇಕಂದ್ರೆ ನಮಗೆ ಎರಡು ಫಾರ್ಮುಲಾ ಇಂಪಾರ್ಟೆಂಟು. ಒಂದು ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಅನ್ನೋ ಫಾರ್ಮುಲಾ, ಇನ್ನೊಂದು ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಅನ್ನೋ ಫಾರ್ಮುಲಾ. ನೋಡೋಣ, ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ನೋಡಿ, ಮೊದಲನೆಯದಾಗಿ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಕೊಟ್ಟಿದ್ದಾರೆ ಅಲ್ವಾ. ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಕೊಟ್ಟಿದ್ದಾರೆ. ಸೊ ಈಗ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಇದೆ ಅಲ್ವಾ, ಮುಂದೆ ನಾವು ಕಂಟಿನ್ಯೂ ಮಾಡಬೇಕಂದ್ರೆ ನಮಗೆ ಟ್ಯಾನ್ ಎಕ್ಸನ್ನು ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಅಂತ ಬರೀಬೇಕು. ಸೊ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಅಂತ ನಾವೇನು ಮಾಡಬೇಕು, ಇಲ್ಲಿ ಬರಿಬೇಕು. ಈಗ ಟ್ಯಾನ್ ಎಕ್ಸನ್ನು ನಾವು ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂತ ಬರಿತೀವಿ, ಆದರೆ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈನ ಹೇಗೆ ಬರಿಬಹುದು? ಸೊ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈನ ನಾವು ಹೇಗೆ ಬರಿಬೋದು? ಸೈನ್ ಆಫ್ ಎಕ್ಸ್ ಪ್ಲಸ್ ವೈ, sin of x plus y divided by cos of x plus y. cos of x plus y ಅಂತ ಬರೀಬಹುದು. ಈಗ sin of x plus y ಫಾರ್ಮುಲಾ ಏನಾಗುತ್ತೆ? ಆಲ್ರೆಡಿ ನಾವು ಪ್ರೀವಿಯಸ್ ಕ್ಲಾಸಸ್ಗಳಲ್ಲಿ ಕಲ್ತಿದ್ದೀವಿ. sin of x plus y is sin of x plus y is sin x cos y plus cos x sin y. Next, cos of x plus y is cos x cos y minus sin x sin y. ಈಗ sin of x plus y ಫಾರ್ಮುಲಾ ಇಲ್ಲಿ ಬರೆಯೋಣ. sin x cos y plus cos x sin y divided by cos of x plus y formula cos x cos y minus sin x sin y. ಈಗ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ, ಈ ಪ್ಲೇಸಲ್ಲಿ 1 ಇದೆ. ಈ ಪ್ಲೇಸಲ್ಲಿ 1 ಬರಬೇಕು ಅಂದರೆ ನಾವೇನು ಮಾಡಬೇಕು? ಈ ಟರ್ಮ್ಗೆ ಇದೇ ಟರ್ಮಿಂದನೇ ಡಿವೈಡ್ ಮಾಡಬೇಕು. ಅಂದರೆ ಕಾಸ್ ಎಕ್ಸ್ ಕಾಸ್ ವೈ ಇಂದನೇ ಡಿವೈಡ್ ಮಾಡಬೇಕು. ಇದು ಒಂದಕ್ಕೆ ಡಿವೈಡ್ ಮಾಡಿದ್ರೆ ಬ್ಯಾಲೆನ್ಸ್ ಆಗಲ್ಲ. ಸೊ ನಾವೇನು ಮಾಡಬೇಕು ಅಂದರೆ ಎಲ್ಲ ಟರ್ಮ್ಸ್ಗೂ ಕೂಡ ಕಾಸ್ ಎಕ್ಸ್ ಕಾಸ್ ವೈ ಇಂದ ಡಿವೈಡ್ ಮಾಡಬೇಕು, ಬ್ಯಾಲೆನ್ಸ್ ಆಗಬೇಕು ಅಂದರೆ. ಸೊ ಐ ವಿಲ್ ರೈಟ್ ಹಿಯರ್ ಡಿವೈಡಿಂಗ್ ಆಲ್ ಟರ್ಮ್ಸ್ ಬೈ ವಾಟ್? ಕಾಸ್ ಎಕ್ಸ್ ಕಾಸ್ ವೈ. ಸೊ ಎಲ್ಲ ಟರ್ಮ್ಸ್ಗೂ ಕೂಡ ಏನು ಮಾಡೋಣ ಅಂದರೆ ಕಾಸ್ ಎಕ್ಸ್ ಕಾಸ್ ವೈ ಇಂದ ಡಿವೈಡ್ ಮಾಡೋಣ. ಏನಾಗುತ್ತೆ ಈಗ? ಸೊ ಇಫ್ ವಿ ಡಿವೈಡ್, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೈನ್ ಎಕ್ಸ್ ಕಾಸ್ ವೈ ಡಿವೈಡೆಡ್ ಬೈ ವಾಟ್? ಕಾಸ್ ಎಕ್ಸ್ ಕಾಸ್ ವೈ. ಪ್ಲಸ್ ಇದೆ ಮಧ್ಯದಲ್ಲಿ, ಇಲ್ಲಿ ಪ್ಲಸ್ ಇದೆ ನೋಡಿ. ಕಾಸ್ ಎಕ್ಸ್ ಸೈನ್ ವೈ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಕಾಸ್ ವೈ ಹೋಲ್ ಡಿವೈಡೆಡ್ ಬೈ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ನೋಡಿ, ಕಾಸ್ ಎಕ್ಸ್ ಕಾಸ್ ವೈ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಇದೆ ಇಲ್ಲಿ, ಮೈನಸ್ ಆಸ್ ಇಟ್ ಈಸ್ ಸೈನ್ ಎಕ್ಸ್ ಸೈನ್ ವೈ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಕಾಸ್ ವೈ. ಹಾಗಾದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ? ಏನೇನು ಕ್ಯಾನ್ಸಲ್ ಆಗುತ್ತೆ ನೋಡಿ, ಇಲ್ಲಿ ಕಾಸ್ ವೈ ಕ್ಯಾನ್ಸಲ್ ಆಗುತ್ತೆ, ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಏನಾಗುತ್ತೆ? ಅದು ಟ್ಯಾನ್ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಪ್ಲಸ್, ಇಲ್ಲಿ ಪ್ಲಸ್ ಕಾಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಏನು ಉಳಿಯುತ್ತೆ? ಸೈನ್ ವೈ ಬೈ ಕಾಸ್ ವೈ ಏನಾಗುತ್ತೆ? ಇದು ಸೈನ್ ವೈ ಬೈ ಕಾಸ್ ವೈ ಟ್ಯಾನ್ ವೈ ಆಗುತ್ತೆ. ಡಿವೈಡೆಡ್ ಬೈ ಇಲ್ಲಿ ಇವೆರಡು ಟರ್ಮ್ ಕೂಡ ಕ್ಯಾನ್ಸಲ್ ಆಗಿ 1 ಉಳಿಯುತ್ತೆ, ಮೈನಸ್ ಇದೆ, ಮೈನಸ್
ಸೈನ್ ಎಕ್ಸ್ ಇಲ್ಲಿ ಏನು ಕ್ಯಾನ್ಸಲ್ ಆಗೋದಿಲ್ಲ. ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಏನು ಟ್ಯಾನ್ ಎಕ್ಸ್, ಸೈನ್ ವೈ ಬೈ ಕಾಸ್ ವೈ ಏನು ಟ್ಯಾನ್ ವೈ. ಸೊ ಟ್ಯಾನ್ ಆಫ್ ಯಾವುದರ ಫಾರ್ಮುಲಾ ಇದು, ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ. ಸೊ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ವಾಟ್, ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎಕ್ಸ್ ಟ್ಯಾನ್ ವೈ. ನಾವೀಗ ಏನು ಮಾಡೋಣ ಅಂದರೆ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಫಾರ್ಮುಲಾ ಟ್ಯಾನ್ ಆಫ್ ಎಕ್ಸ್ ಮೈನಸ್ ವೈ ಫಾರ್ಮುಲಾವನ್ನು ಡಿರೈವ್ ಮಾಡೋಣ. ಸೊ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ. ಸೊ ವಾಟ್ ಈಸ್ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ, ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ divided by 1 minus tan x tan y. ಈಗ ನಮಗೆ ಮೇಲ್ಗಡೆ ಇರೋ ಫಾರ್ಮುಲಾ ಬರಬೇಕಂದ್ರೆ ನಾವೇನು ಮಾಡಬೇಕು, ಎಕ್ಸ್ ಜಾಗದಲ್ಲಿ ಎಕ್ಸ್ ಪುಟ್ ಮಾಡಬೇಕು, ವೈ ಜಾಗದಲ್ಲಿ ಮೈನಸ್ ವೈ ಪುಟ್ ಮಾಡಬೇಕು. ಸೊ ಟ್ಯಾನ್ ಆಫ್ ಎಕ್ಸ್, ಎಕ್ಸ್ ಜಾಗದಲ್ಲಿ ಎಕ್ಸ್, ವೈ ಜಾಗದಲ್ಲಿ ಮೈನಸ್ ವೈ ಇಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ plus tan of minus y divided by 1 as it is tan x tan of y ಜಾಗದಲ್ಲಿ ಮೈನಸ್ y. ನಮ್ಗೆ ಗೊತ್ತಿರಬೇಕು tan of minus theta ಏನಾಗುತ್ತೆ, ಮೈನಸ್ tan theta ಆಗುತ್ತೆ. tan of minus theta ಮೈನಸ್ tan theta ಆಗುತ್ತೆ. ಈಗ ನೆಕ್ಸ್ಟ್ tan of x as it is, ಇಲ್ಲಿ ನೋಡಿ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. y ಆಸ್ ಇಟ್ ಈಸ್ ವಿಚ್ ಇಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಇಲ್ಲಿ ಪ್ಲಸ್ ಮೈನಸ್ ಆಫ್ ಟ್ಯಾನ್ ವೈ ಆಗುತ್ತೆ, ಮೈನಸ್ ಆಫ್ ಟ್ಯಾನ್ ವೈ ಆಗುತ್ತೆ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎಕ್ಸ್ ಆಸ್ ಇಟ್ ಈಸ್ ಇನ್ಸೈಡ್ ದ ಬ್ರ್ಯಾಕೆಟ್ ಟ್ಯಾನ್ ಆಫ್ ಮೈನಸ್ ವೈ ಏನಾಗಬೇಕು, ಮೈನಸ್ ಟ್ಯಾನ್ ವೈ ಆಗಬೇಕು. ಹಾಗೆ ಕಂಟಿನ್ಯೂ ಮಾಡಿದ್ರೆ ಟ್ಯಾನ್ ಆಫ್ ಎಕ್ಸ್ ಮೈನಸ್ ವೈ ಫಾರ್ಮುಲಾ, ಟ್ಯಾನ್ ಆಫ್ ಎಕ್ಸ್ ಮೈನಸ್ ವೈ ಫಾರ್ಮುಲಾ ಟ್ಯಾನ್ ಎಕ್ಸ್, ಇಲ್ಲಿ ಪ್ಲಸ್ ಇಂಟು ಮೈನಸ್ ಇದೆ ಮೈನಸ್ ಟ್ಯಾನ್ ವೈ ಡಿವೈಡೆಡ್ ಬೈ 1 ಮೈನಸ್ ಇಂಟು ಮೈನಸ್ ಏನು ಪ್ಲಸ್ ಟ್ಯಾನ್ ಎಕ್ಸ್ ಟ್ಯಾನ್ ವೈ ಆಗುತ್ತೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಇದು ಕೂಡ. ರಿಮೆಂಬರ್ tan of x minus y is equal to tan x minus tan y divided by 1 plus tan x tan y. ನೆಕ್ಸ್ಟ್ ಈಗ ಇವೆರಡು ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವೇನು ಮಾಡೋಣ ಅಂದರೆ tan 2x ಫಾರ್ಮುಲಾ ಯೂಸ್ ಮಾಡೋಣ. ಇಲ್ಲಿ 2x ಅನ್ನು ನಾವು ಹೇಗೆ ಸ್ಪ್ಲಿಟ್ ಮಾಡಬೇಕು, x ಪ್ಲಸ್ ಎಕ್ಸ್ ಅಂತ ಸ್ಪ್ಲಿಟ್ ಮಾಡಬೇಕು. ಮತ್ತೆ ನಾವು ಎರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ 2x ಸಿಗುತ್ತೆ. ಹಾಗಾಗಿ ಸೊ tan 2x ಜಾಗದಲ್ಲಿ x ಪ್ಲಸ್ ಎಕ್ಸ್. ಈಗ ನೋಡಿ, ಈಗ ಎಕ್ಸ್ ಜಾಗದಲ್ಲಿ ಎಕ್ಸ್ ಇದೆ, y ಜಾಗದಲ್ಲಿ ಏನಿದೆ, y ಜಾಗದಲ್ಲೂ ಕೂಡ ಎಕ್ಸ್ ಇದೆ. ಸೊ ಯಾವುದು ಫಾರ್ಮುಲಾ ಯೂಸ್ ಮಾಡಬೇಕಾಗಿರೋದು, ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ. ಏನಿದೆ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ? ಸೊ ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎಕ್ಸ್ ಟ್ಯಾನ್ ವೈ. ಓಕೆ, ಸೊ ಅದನ್ನೇ ಪುಟ್ ಮಾಡೋಣ ಇಲ್ಲಿ. ಟ್ಯಾನ್ ಎಕ್ಸ್ ಪ್ಲಸ್ ವೈ ಜಾಗದಲ್ಲೂ ಕೂಡ ಏನಿದೆ, ಎಕ್ಸ್ ಇದೆ, ದಟ್ಸ್ ವೈ ಅಗೇನ್ ಟ್ಯಾನ್ ಎಕ್ಸ್ 1 ಮೈನಸ್ ಟ್ಯಾನ್ ಎಕ್ಸ್ ಟ್ಯಾನ್ ವೈ ಇದೆ, ಬಟ್ ವೈ ಜಾಗದಲ್ಲಿ ಎಕ್ಸ್ ಇದೆ, ಸೊ ಟ್ಯಾನ್ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ 2 ಟೈಮ್ಸ್ ಟ್ಯಾನ್ ಎಕ್ಸ್, 2 ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಇಂಟು ಟ್ಯಾನ್ ಇಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್. ಸೊ ಟ್ಯಾನ್ ಸ್ಕ್ವೇರ್ ಎಕ್ಸ್ ಆಯಿತು. ಯಾವುದ್ರ ಫಾರ್ಮುಲಾ ಇದು, ಟ್ಯಾನ್ ಆಫ್ 2x ಫಾರ್ಮುಲಾ. ಓಕೆ ಸ್ಟೂಡೆಂಟ್ಸ್, ಸೊ ಈ ಮೂರು ಫಾರ್ಮುಲಾನ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಟ್ಯಾನ್ 3x, ಸೈನ್ 3x, ಕಾಸ್ 3x ಫಾರ್ಮುಲಾನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಆ ಎಲ್ಲ ಫಾರ್ಮುಲಾಸ್ಗಳಿಗೂ ಕೂಡ ಏನು ಇಲ್ಲಿವರೆಗೂ ಕಲ್ತಿದ್ದೀವಿ ಫಾರ್ಮುಲಾ ನಾವು, ಎಸ್ಪೆಷಲಿ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ, ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ, ಆ್ಯಂಡ್ ಸೈನ್ 2x, ಕಾಸ್ 2x, ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ, ಟ್ಯಾನ್ ಆಫ್ ಎಕ್ಸ್ ಮೈನಸ್ ವೈ, ಟ್ಯಾನ್ 2x ಫಾರ್ಮುಲಾಸ್, ಎಲ್ಲ ಫಾರ್ಮುಲಾಗಳು ಕೂಡ ನೀವು ಒಂದು ಸರ್ತಿ ಪ್ರಾಕ್ಟೀಸ್ ಮಾಡಿ. ಹಾಗೆಯೇ ಅವೆಲ್ಲ ಕೂಡ ನಿಮಗೆ ನೆನ್ಪುಳಿಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ, ಕಂಟಿನ್ಯೂ ಮಾಡೋಣ.
Thank you for watching students.